ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಗೈರಾಗಿರುವ ವಿಚಾರವನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ಆಗಸ್ಟ್ 15 ಶನಿವಾರ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಿಲ್ಲ ಎಂದು ಜಮೀರ್ ಕೊನೆಯ ಕ್ಷಣದಲ್ಲಿ ಪತ್ರ ಬರೆದಿದ್ದರು. ಅವರ ದೇಶ ಪ್ರೇಮವನ್ನು ಪ್ರಶ್ನಿಸುವುದು ಸರಿಯಲ್ಲ ಎಂದರು. ಜಮೀರ್ ಅಹಮದ್ ಖಾನ್ ಅಂತಹ ದೇಶ ಪ್ರೇಮ ಅದಕ್ಕೆ ಜಾಸ್ತಿ ಬೇರೆಯವ್ರಿಗೆ ಜಾಸ್ತಿ ತೋರಿಸಲಿಕ್ಕಿಲ್ಲ. ಅವರು ಬಹುಶಃ ದೇಶದ ಅತ್ಯಂತ ಒಂದು ಸತ್ಪ್ರಜೆ ಆಗಿದ್ದುಕೊಂಡು ಅವರು ಎಲ್ಲ ಸಂದರ್ಭ ಕೂಡ ಸೌಹಾರ್ದ ಮತ್ತು ದೇಶ ಪ್ರೇಮ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಕೆಲವೊಂದು ಕಾರಣಗಳಿಂದ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಅವ್ರು ಬರೆದಂಥ ಎರಡು ಅಕ್ಷರ ಹೆಚ್ಚು ಕಮ್ಮಿ ಆಗಿದೆ. ಬಹುಶಃ ಆ ಒಂದು ಭಾವನೆಯಲ್ಲಿ ಹೇಳಿರಬೇಕು. ಅದು ನಿಜವಾದ ಇಂಟೆನ್ಷನ್ ನೀವು ಅರ್ಥ ಮಾಡಿಕೊಳ್ಬೇಕು. ಆ ಉದ್ದೇಶ ಖಂಡಿತವಾಗಿ ಅವರಿಗೆ ಇರಲೇ ಇಲ್ಲ. ಅವ್ರ ಉದ್ದೇಶ ಅಂತ ಹೇಳಿದರೆ ಕೆಲವು ಕಾರಣಗಳು ನನಗೆ ಇವತ್ತು ವಿಜಯನಗರ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೆ ಅವರ ವಿಚಾರ ಇತ್ತು. ಅದನ್ನೇ ಅಪಾರ್ಥ ಮಾಡಿಕೊಂಡು ಅದನ್ನೇ ನಾವು ರಾಜಕೀಯಗೊಳಿಸಿಕೊಂಡು ಅಥವಾ ರಾಜಕೀಯ ಮಾಡಲಿ, ರಾಜಕಾರಣ ಮಾಡಲಿ, ಇದನ್ನೆಲ್ಲ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ ಸರ್. ಹಾಗಾದರೆ ಸರ್ಕಾರ ಅದನ್ನು ಒಪ್ಕೊಂಡಿದೆ, ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಅವರ ಪತ್ರವನ್ನು ಸ್ವೀಕರಿಸಿದ್ದಾರೆ. ಅದೆಷ್ಟು ಸರಿ ಸರ್? ಅಂದರೆ ಸರ್ಕಾರ ಒಂದು ಪ್ರತಿನಿಧಿಯಾಗಿ ಅವರು ಭಾಗವಹಿಸಬೇಕಲ್ಲ. ನೋಡಿ, ಈಗ ಭಾಗವಹಿಸ್ತಾರೆ ಅಂತ ಹೇಳಿಕೊಂಡೇ ಅವರು ಭಾಗವಹಿಸ್ತಾರಂತ ಒಪ್ಪಿಕೊಂಡೇ ಬಹುಶಃ ಅವರು ಅಲ್ಲಿ ಗತಿಪಡಿಸೋದು. ಕೆಲವೊಂದು ಸಂದರ್ಭದಲ್ಲಿ ಕಡೆಗಳಿಗೆಯಲ್ಲಿ ಇವತ್ತವರಿಗೆ ಅಲ್ಲಿಗೆ ಹೋಗಲಿಕ್ಕೆ ಆಗದಿದ್ದ ಕಾರಣ ಅವರ ಪತ್ರವನ್ನು ಅಧಿಕೃತವಾಗಿ ಬರೆದು ಬೇರೆ ನೇಮಕ ಮಾಡಿ ಕೇಳಿಕೊಂಡಿದ್ದಾರೆ. ಈ ಬರೆದಂಥ ನಮ್ಮ ನಿಜವಾದ ಉದ್ದೇಶವನ್ನು ಬಿಟ್ಟು ಈ ಬರೆದಂಥ ಎರಡು ಶಬ್ದಗಳ ಇಟ್ಟುಕೊಂಡು ಅದರ ಇವತ್ತು ರಾಜಕೀಯ ಮಾಡೋದು ಸರಿ ಅನ್ನಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ದೇಶದ ಸರ್ವರಿಗೂ ಕೂಡ ದೇಶ ಪ್ರೇಮಿ ಇದೆ, ಸರ್ವರು ಕೂಡ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಕೂಡ ಇವತ್ತು ದೇಶ ಪ್ರೇಮ ಬಹುಶಃ ಯಾರು ಪ್ರಶ್ನಿಸುವಂತಿಲ್ಲ. ಖಂಡಿತವಾಗಿಲ್ಲ. ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ACC ನಾಯಕರುಗಳು, ಬಹುಶಃ ACC ಅಧ್ಯಕ್ಷರು, ಅದು ಬಹುಶಃ ಇವತ್ತು ಎಲ್ಲ ನಮ್ಮೆಲ್ಲ ಜೊತೆ ಚರ್ಚೆ ಮಾಡಿಕೊಂಡೇ ಬಹುಶಃ ಎಲ್ಲ ಒಪ್ಪಿಗೆ ಅನುಗುಣವಾಗಿ ಇವತ್ತು ಆಗಿರುವಂಥದ್ದು. ಅದಕ್ಕೆ ಯಾವುದೇ ಅಪಸ್ವರ ಎಲ್ಲಿಯೂ ಕೂಡ ಇಲ್ಲ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೇವೆ. ಗುಟ್ಕಾ ನಿಷೇಧ ಕುರಿತು ಪ್ರತಿಕ್ರಿಯಿಸಿದ ಖಾದರ್, ನಿಕೋಟಿನ್ ಮತ್ತು ತಂಬಾಕು ಮಿಶ್ರಿತ ಪಾನ್ ಮಸಾಲಗಳಿಗೆ ಮಾತ್ರ ನಿರ್ಬಂಧವಿದ್ದು ಇದರಿಂದ ಅಡಿಕೆ ಬೆಳೆಗಾರರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತೊಂದರೆಯಾಗುವುದಿಲ್ಲ ಎಂದಿದ್ದಾರೆ. ನೋಡಿ, ಇವತ್ತು ಪಾನ್ ಮಸಾಲದಲ್ಲಿ ನಾವು ನಿಕೋಟಿನ್ ಮತ್ತು ತಂಬಾಕು ಹಾಗೆ ಗುಟ್ಕಾ ಇದೆಲ್ಲ ಮಿಕ್ಸ್ ಮಾಡಿ ಬರುವಂಥ ಪ್ಯಾಕೆಟ್ಗಳನ್ನು ನಾವಿತ್ತು ನಿಷೇಧ ಮಾಡಿದ್ದೇವೆ. ಪಾನ್ ಮಸಾಲದಲ್ಲಿ ನಿಕೋಟಿನ್ ಮತ್ತು ತಂಬಾಕು ಮತ್ತು ಗುಟ್ಕಾಗಳು ಕೆಲವೊಂದು ಕಡೆ ಮಿಕ್ಸ್ ಆಗಿ ಇವತ್ತು ಬರ್ತಾ ಇದೆ. ಇದನ್ನು ನಾವು ಇವತ್ತು ಬ್ಯಾನ್ ಮಾಡಿದ್ದೇವೆ. ಅದಲ್ಲದೆ ಪಾನ್ ಮಸಾಲೆ ಅದು ಸಪ್ರೇಟಾಗಿ ಪಾನ್ ಮಸಾಲೆ ಬರೋದಾದರೆ ನಮ್ದು ಯಾರು ಕೂಡ ಪ್ರಾಬ್ಲಮ್ ಇಲ್ಲ. ಹಿಂದೆ ನಾನು 2014ರಲ್ಲಿ ನಾನು ಗುಟ್ಕಾವನ್ನು ನಿಷೇಧ ಮಾಡಿದಾಗ ಇದೇ ರೀತಿ ಕೆಲವೊಂದು ವಿಚಾರ ಇತ್ತು. ಆಗ ನಾನು ಹೇಳಿದೆ ಅಡಿಕೆ ಬೆಲೆ ಜಾಸ್ತಿ ಆಗ್ತದೆ, ಕಡಿಮೆ ಆಗುವುದಿಲ್ಲ ಅಂತ ಹೇಳಿಕೊಂಡು. ಅದೇ ರೀತಿ ಅದರ ನಂತರ ಅಡಿಕೆ ಬೆಲೆ ಜಾಸ್ತಿ ಆಯಿತು. ಈಗ ಇದರಿಂದಾಗಿ ಅಡಿಕೆ ಬೆಲೆ ಜಾಸ್ತಿ ಆಗ್ತದಾ, ಅಡಿಕೆ ಬೆಲೆ ಕಡಿಮೆ ಆಗ್ತದಾ ಅಂತ ಹೇಳಿಕೊಂಡು ಕನಿಷ್ಠ 3 ತಿಂಗಳಾದರೂ ಕಾಯಬೇಕಲ್ಲ. ಶಿವಮೊಗ್ಗ ಸಂಸದ ರಾಘವೇಂದ್ರ ಹೇಳ್ತಾರೆ, ಅಂದ್ರೆ ಸಿಗರೇಟ್ ಲಾಬಿಗೆ ಸರ್ಕಾರ ಮಾಡಿದೆ. ಇವರು ನೋಡಿ, ರಾಜಕೀಯವಾಗಿ ನಾನು ಬಹುಶಃ ಇವತ್ತು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದರಲ್ಲಿ ಆ ರೀತಿ ಯಾವುದೇ ಒಂದು ನಮಗೆ ಉತ್ತಮವಾದ ಆರೋಗ್ಯ ಪೂರಕವಾದ ಉತ್ತಮ ಉದ್ದೇಶ ಇಟ್ಟುಕೊಂಡು ನಾವೊಂದು ಯೋಜನೆ ತಂದರೆ ಆರೋಪ ಮಾಡೋದಾದರೆ ಸಾರ್ವಜನಿಕ ಆರೋಪ ಏನಿದೆ, ಇವರೆಲ್ಲ ಗುಟ್ಕಾ ಲಾಬಿಗೆ, ಪಾನ್ ಮಸಾಲದ ಕಂಪನಿ ಲಾಬಿಗೆ ಇವತ್ತು ಮಾರಕವಾಗಿ ಯಾರು ಇವತ್ತು ಸ್ಯಾಚರನ್ನ ಕಳಿಸ್ತಾರೆ ಅವರ ಲಾಬಿಗೆ ಮಣಿದು ಇವತ್ತು ಒತ್ತಾಯ ಮಾಡ್ತಿದ್ದಾರೆ ಅಂತೇಳಿ ಸಾರ್ವಜನಿಕರ ಆ ಭಾವನೆ ಮತ್ತು ವಿಚಾರಗಳಿಗೂ ಇದೇ ಹೇಳಲಿಕ್ಕೆ ಬಯಸ್ತೇನೆ.